ಆಕಾಶದಲ್ಲಿ ಶಾಶ್ವತವಾಗಿರೋ ಹಾಗೆ ಆ ಮಗು ಸಾವಿತ್ರಿ ಅಕ್ಕನಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಆ ಭಾವ, ಆ ಅನುಭವ ನನಗೆ ಯಾವತ್ತೂ ಸಿಗಲ್ಲ ಭಾವ. ಏನ್ ಗೊತ್ತಾ, ನಾನು ಕಳ್ಕೊಂಡಿರೋದು ಆ ಬೆಳಕನ್ನ. ಸಾರಿ ಮಾ, ನನ್ನೇ ಸ್ವಲ್ಪ ಕಾನ್ಶಿಯಸ್ ಆಗಿರ್ಬೇಕಿತ್ತು. ಹೆಣ್ಣೆ ಮತ್ತಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಒಳ್ಳೆ ನೀನು, ಆದ್ರೆ ಸ್ವಲ್ಪ ಐಲು ಅನುಮಾನ. ಅದನ್ನೆಲ್ಲ ಬಿಟ್ಟಾಕು. ತಿಂಡಿ ತಿಂದ್ಯಾ? ತಿಂದಿಲ್ಲ ಅಂದ್ರ ಬಾ. ಬೇಡ ಭಾವ, ಮನ್ಸು ಸರಿ ಇಲ್ಲ. ಸಾವಿತ್ರಿ ಅಕ್ಕ ನನಗೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ರು. ನಾನು ದೇವ್ರ ಪ್ರಸಾದ ಅಂತ ಸ್ವೀಕರಿಸ್ಬೇಕಾಗಿತ್ತು. ದುರಂಕಾರ ಪಟ್ಟೆ, ತಕ್ಕ ಶಾಸ್ತಿನೇ ಆಯ್ತು. ಚಿಚೆ, ಕೊರಗ್ಬೇಡ ನಾದ್ನಿ. ತಾಯಿ, ಹೆಂಡತಿ, ಅಕ್ಕ, ತಂಗಿ ಯಾರೇ ಆದ್ರೂ ಎದೆಗಿರ್ದಂಗಾಯ್ತದೆ. ಅಳ್ಬೇಡ. ಮಗು ನಿನ್ ಕಣ್ಮುಂದೆನೇ ಇರ್ತದಲ್ಲ, ಅದ್ರ ಜೊತೆ ಆಡ್ತಾ ಆಡ್ತಾ ಕಾಲ ಕಳೆದ್ಬಿಡು. ಇಲ್ಲ ಭಾವ, ಆಗಲ್ಲ. ಮನಸ್ಸಿಗೆ ಗೊತ್ತಿರುತ್ತಲ್ಲ ನಂದಲ್ಲ ಅಂತ. ನಂದಲ್ಲದನ್ನ ನಂದು ಅಂತ ತಿಳ್ಕೊಳಕ್ಕೆ, ಭಾವಿಸಕ್ಕೆ ಆಗಲ್ಲ. ಯಾಕೆ ಹೇಳಿ? ನಿಜವಾಗ್ಲೂ ಪ್ರೀತಿ ಮಾಡಕ್ಕಾಗಲ್ಲ. ಮಗುಗೂ ಬೇಕಾದ ಮಮತೆ ಕೊಡಕ್ಕಾಗಲ್ಲ. ಭ್ರಮೇಲಿರ್ತೀವಿ, ಪ್ರೀತಿಸ್ತಿದ್ದೀವಿ ಅನ್ನೋ ಭ್ರಮೇಲೆ ಇದ್ದು ಬಿಡ್ತೀವಿ. ಹಾಗಾಗ್ಬಾರ್ದು ಅಲ್ವಾ? ಅಲೆಗಳ ಅಬ್ರ ಇಲ್ದಿರೋ ಮನಸ್ಥಿತಿಲಿದ್ದೀನಿ. ಅಂದ್ರೆ ಏನೂ ಇಲ್ಲದ ಭಾವ. ಅಲೆಗಳಿಲ್ದೆ ಸಮುದ್ರಕ್ಕೆ ಬೆಲೆ ಇರಲ್ಲ ಅಲ್ವಾ? ಇದೆಲ್ಲ ಅರ್ಥ ಮಾಡ್ಕೊಳ್ದೆ ನಾನು ನಾನು ಅಂತ ಕುಣಿತೀವಿ, ಕೊನೆಗೊಂದು ದಿವಸ ಬೀಳ್ತೀವಿ. ಹಾಗೆ ನಾನು ಬಿದ್ದಿದ್ದೀನಿ. ಕಂಚನ, ಬಿಟ್ಬಿಡಮ್ಮ ಇದನ್ನೆಲ್ಲ. ಆ ದೇವರೆಲ್ರಿಗೂ ಮರವು ಅನ್ನೋ ಶಕ್ತಿ ಕೊಟ್ಟಿದ್ದಾನೆ. ಮರೆಯೋ ಪ್ರಯತ್ನ ಮಾಡು. ಅಹಂಕಾರದ ನಶೆ ಇಳ್ದಿದೆ, ಹಾಗಾಗಿ ಬೇಜಾರೇನಿಲ್ಲ. ಆದ್ರೆ ತಾಯಿ ಆಗೋ ಅರ್ಹತೆ ಈ ಜೀವನದಲ್ಲಿ ಸಿಗಲ್ಲ, ಅದಕ್ಕೆ ಬೇಜಾರು. ಹೆತ್ರ ಮಾತ್ರ ತಾಯಿನ ದತ್ತು ತಗೊಂಡ್ರೆ ಸಾಕು, ತಾಯಿ ಆಗ್ತೀಯ. ಮಾತಾಡಲ ಸಾವಿತ್ರಿ ಹತ್ರ, ಮಗುನ್ ದತ್ತು ಕೊಟ್ಬಿಡು. ನಿಮಗೆ ಯಾಕೆ ನನ್ನನ್ನು ಕಡ್ದು ಬಿಸಾಕ್ಬೇಕು ಅಂತ ಅನಿಸ್ತಾ ಇಲ್ಲ? ಏನೇನೆಲ್ಲ ಮಾಡಿದ್ದೀನಿ, ಎಷ್ಟು ಚೀಪಾಗಿ ಬಿಹೇವ್ ಮಾಡಿದ್ದೀನಿ, ನಿಮ್ಮ ಮರ್ಯಾದೆ ಕಳ್ತಿದ್ದೀನಿ. ಆದ್ರೂ ಇವತ್ತು ನನಗೆ ಸಮಾಧಾನ ಮಾಡ್ತಾ ಇದ್ದೀರಾ. ಯಾಕೆ? ಮತ್ತೆ ನನ್ನ ಅಹಂಕಾರ ಜಾಸ್ತಿ ಆಗ್ಲಿ ಅಂತನಾ? ಈ ಕಾಯಿಲೆ, ಅಹಂ, ಅಹಂಕಾರ, ವಿನೀವಂತಿಕೆ ಇದೆಲ್ಲ ಮನುಷ್ಯನಿಗಿರುತ್ತೆ ಹೊರತು ಮರಕ್ಕಲ್ಲಮ್ಮ. ಆಯ್ತು ಹೋಯ್ತು ಅಂತ ಇದ್ಬಿಡ್ಬೇಕಷ್ಟೇ. ಸತ್ತಿನ ಮೇಲೆ ನಾನು ಒತ್ತಡ ಹೇರಬಾರ್ದಾಗಿತ್ತು ಅಂತ ನನಗೆ ಈಗ ಅನಿಸ್ತಾ ಇದೆ. ನಾನು ಒತ್ತಡ ಹೇರಿದ್ದಿಂದಾನೆ ಸತ್ಯ ಬಂದು ನಿನ್ನ ಹತ್ರ ನಿಜಾಂಶ ಹೇಳಿದ್ದು ಒಳ್ಳೇದಾಯ್ತು ಅಂಕಲ್. ಇಲ್ದಿದ್ರೆ ಏನ್ ಮಾಡ್ಬಿಡ್ತಾ ಇದ್ನೋ ಸಾವಿತ್ರಿ ಅಕ್ಕನ. ಹೇಳುತ್ತಿಲ್ಲ, ಏನು ಅಂದ್ಕೋಬೇಡ. ಯಾರಿಗೂ ನಿನ್ನ ಮೇಲೆ ಈ ಮನೇಲಿ ಕೋಪ ಇಲ್ಲ, ಅರ್ಥ ಮಾಡ್ಕೋ. ಈಗಲೂ ಏನ್ ಕಾಲ ಮಿಂಚಿಲ್ಲ. ಪ್ರಾಣ ಒತ್ತೆ ಇಟ್ಟು ಯಾಕೆ ಒದ್ದಾಡ್ಬೇಕಾಗಿತ್ತು ಸಾವಿತ್ರಿ ಅಕ್ಕ? ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ನೋಡಿ, ಈ ವಿಷಯ ನನಗೆ ಗೊತ್ತಾಗಿದೆ ಅಂತ ದಯವಿಟ್ಟು ಸಾವಿತ್ರಿ ಅಕ್ಕಂಗೆ ತಿಳಿಸ್ಬಿಡಿ. ಆಮೇಲೆ ಅವ್ರಿಗೂ ಭಾವಂಗೂ ಮನಸ್ತಾಪ ಉಂಟಾದ್ರೆ ಕಷ್ಟ. ಹೇಳಲ್ಲ ಬಿಡು, ಹೋಗು ಮಗು ಜೊತೆಗೆ. ಬೇಡ, ತುಂಬಾ ಸಣ್ಣವಳಾಗ್ಬಿಟ್ಟಿದ್ದೀನಿ ನಾನು. ಮಗು ನನ್ನ ಪ್ರಭಾವಕ್ಕೊಳಗಾದ್ರೆ ಕಷ್ಟ. ಬೇಡ. ಮಗು ಸಾವಿತ್ರಿ ಜೊತೆ ಇದ್ದಷ್ಟು ಅವಳಿಗೆ ಅನುಮಾನ ಶುರುವಾಗುತ್ತೆ. ಯಾಕೆ ವಿರುತ್ತಾ ಹೀಗೆ ಮಾಡ್ತಾ ಇದ್ದಾಳೆ ಅಂತ ಕೆದ್ಕೋಕ್ ಶುರು ಮಾಡ್ತಾಳೆ. ಬೇಕಾಯ್ತೆಲ್ಲ. ನನ್ನಿಂದ ಏನೂ ಆಗಲ್ಲ ಅಂಕಲ್, ಎಲ್ಲ ಮುಗೀತು. ಅದಕ್ಕೆ ಹೇಳಿದ್ದು ನನ್ನ ಕೈಲಿ ಮಗು ನೋಡ್ಕೊಳಕ್ ಆಗಲ್ಲ ಅಂತ.
ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ದಿವಸ ಅಂತ ಹೀಗೆ ನಿಂತು ನೀರಾಗ್ಬೇಡ. ಕಸ ಕಡ್ಡಿ ಗಲೀಜೆಲ್ಲ ಬಂದು ಸೇರು. 100 ಅವಕಾಶಗಳಿದೆ ಜೀವನ ಸರಿ ಮಾಡ್ಕೊಳ್ಳೋದಕ್ಕೆ. ಯೋಚನೆ ಮಾಡ್ಬೇಡ. ಏನ್ ಲಾಭ ಇದೆ ಇದರಿಂದ? ಏನ್ ಸಿಗುತ್ತೆ ನಿನ್ಗೆ? ನೋಡು, ನೀನು ಹೀಗೆ ಇದ್ರೆ ಮನೇಲಿ ಇನ್ನೊಂದು ಹೊಸ ಅಧ್ಯಾಯ ಶುರುವಾಗುತ್ತೆ. ಬೇಕು ಅಂದಿದ್ ಯಾಕೆ ಸಿಗಲ್ಲ? ಒಂದ್ ವೇಳೆ ಬೇರೆ ಒಳ್ಳೆ ತಂದಿಂದ ನಮ್ಗೆ ಸಿಕ್ಕಿದ್ರೆ ನಮ್ ಕೈಲಿ ಯಾಕೆ ಅದನ್ನ ಉಳಿಸ್ಕೊಳಕ್ಕಾಗಲ್ಲ? ಕಳ್ಕೊಳ್ಳೋದೇ ಜೀವನ ಅಂತ ಆದ್ರೆ ಅದಕ್ಕೆ ಸಾಕ್ಷಿಯಾಗಿ ನಾವ್ಯಾಕೆ ಬದುಕಬೇಕು? ಶ್ರೀಮಂತನ ಮನೆಗೆ ಬಡವ ಹೋದ್ರು, ಬಡವನ ಮನೆಗೆ ಶ್ರೀಮಂತ ಬಂದ್ರು ಕಷ್ಟ ಆಗೋದು ಬಡವನಿಗೆ. ಹಾಗೆ ಮನಸ್ಸಿನ ವಿಷಯದಲ್ಲಿ ಏನೇ ಎಡವಟ್ಟಾದ್ರೂ ಕೂಡ ತೊಂದರೆ ಆಗೋದು ಮನಸ್ಸಿಗೆ. ಅಂದ್ರೆ ನಾವೇ ಅದನ್ನ ಅನುಭವಿಸೋದು. ಅರ್ಥ ಮಾಡ್ಕೊ. ಇದ್ದಷ್ಟು ದಿನ ಜೊತೆಲಿರೋನ್ನ ಚೆನ್ನಾಗಿ ನೋಡ್ಕೊಂಡ್ಬಿಡ್ಬೇಕು ಅಂತ ಹೇಳೋದು ಇದಕ್ಕೋಸ್ಕರ. ಸಾವಿತ್ರಿ ಜೊತೆ ಚೆನ್ನಾಗಿದ್ದಿದ್ರೆ ನಿನ್ಗೆ ಅನಾಥ ಭಾವ ಕಾಡ್ತಾ ಇತ್ತಾ ಹೇಳು? ನಾನೊಬ್ಳು ತಬ್ಲಿ. ನೀನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ನಿನ್ಗೆ ಅನ್ನಿಸ್ತಾ ಇಲ್ವಾ? ನಾನ್ ತಪ್ಪು ಮಾಡ್ತೀನಪ್ಪ. ಏನ್ ಹೇಳ್ತಿದ್ದೀರಾ? ಮತ್ತೆ ಮಗುನಿಯ ಕಾಂಚನ ಕೊಳಲ್ ಬಿಟ್ಟು ಬಂದೆ. ಅವಳ ಮನ್ಸಿಗೆ ಹುಷಾರಿಲ್ಲ. ಮಗು ಅವ್ರ ಜೊತೆಗಿದ್ರೆ ಸ್ವಲ್ಪ ಸಮಾಧಾನ ಆಗ್ತಾಳೆ. ಒಳ್ಳೆ ಕತೆ ಆಯ್ತಲ್ಲೇ. ಅವಳಿಗೆ ಬೇಜಾರಾಗಿದೆ ಅಂತ ಹೇಳಿ ಅಲ್ಲಿ ಮಗುನ್ ಬಿಡೋದು ಸರಿ ಇಲ್ಲ. ನೀವ್ ಯಾಕೆ ಇನ್ನೂ ಇಲ್ಲೇ ಇದ್ದೀರಾ? ಅಮ್ಮ ನಿಮ್ಗೋಸ್ಕರ ಕಾಯ್ತಿರ್ತಾರೆ ಮನೆಗೆ. ಎಲ್ಲ ಸರಿ ಹೋಗೋವರೆಗೂ ನಾನು ಹೋಗಲ್ಲ ಸಾವಿತ್ರಿ. ಎಲ್ಲ ಸರಿ ಹೋಯ್ತಲ್ಲಪ್ಪ. ವಿರುತಾನೆ ನನ್ನ ಹತ್ರ ಕ್ಷಮೆ ಕೇಳಿದ್ಲಲ್ಲ. ಅವಳು ಕ್ಷಮೆ ಕೇಳಿರ್ಬೋದು, ಆದ್ರೆ ನೀನ್ ತಪ್ಪು ಮಾಡ್ತಾ ಇದೀಯಾ. ಸರ್ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ನಾನ್ ತಪ್ಪು ಮಾಡ್ತೀನ? ನಾನ್ ಎಂತವಳು ಅಂತ ನಿಮಗ್ ಗೊತ್ತಿಲ್ವಪ್ಪ? ಕೂಸು ಬಡವ ಆಗ್ತಾ ಇದೆ ಸಾವಿತ್ರಿ. ನಾನು ಇದೇ ಮನೇಲೆ ಇರ್ತೀನಲ್ಲಪ್ಪ. ಇರ್ಬಹುದು, ಆದ್ರೆ ನಿಜವಾದ ತಾಯಿ ಪ್ರೀತಿ ಅದಕ್ಕೆ ಸಿಗ್ತಾ ಇಲ್ಲ. ನಿನ್ನೆ ಸಂಜೆ ನೀವು ಅತ್ತೆ ಇಬ್ರು ಸೇರ್ಕೊಂಡು ಹೇಳಿದ್ದೇನು ಮಗುನ ಮರ್ತು ಬಿಡು ಅಂತ. ಹಾ ಹೇಳಿದ್ವಿ. ಮಳೆ ಬರ್ಬೇಕಾದ್ರೆ ಕೊಡೆ ಹಿಡ್ಕೊ ಅಂತ ಹೇಳ್ತಾರೆ. ಮಳೆ ಬರ್ತಾ ಇದ್ದಾಗ ಯಾರು ಹೇಳೋದಿಲ್ಲ ಕೊಡೆ ಹಿಡ್ಕೊ ಅಂತ. ನೀವೆಲ್ಲ ಸೇರ್ಕೊಂಡು ವಿನೂತಂಗೆ ಏನೋ ಮಾಡಿದ್ದೀರಾ. ನಾವೇನ್ ಮಾಡ್ತೀವಿ? ಅವಳು ಮಾಡಿರೋ ತಪ್ಪನ್ನ ನಾವು ಕ್ಷಮಿಸಿದ್ದೀವಿ. ಕ್ಷಮಿಸಿದ್ದೀರಾ ಅಂತಂದ್ಮೇಲೆ ಮಗು ವಿನೂತನ ಹತ್ರ ತಾನೇ ಇರ್ಬೇಕು. ಮಗು ವಿನೂತನ ಹತ್ರ ಇರೋವರೆಗೂ ಅವಳಿಗೆ ತಾಯಿ ಅಂತ ಅನ್ನೋ ಭಾವನೆ ಬರೋದಿಲ್ಲ. ಹೇಗಪ್ಪ ಅನ್ಸುತ್ತೆ? ಅವಳಿಗೆ ಹೇಗೆ ಗೊತ್ತಾಗುತ್ತೆ? ಹೆರಿಗೆ ಆಗದೆ ಇರೋ ಮಗು ಹೆತ್ತ ಭಾವನೆ ಕೊಡೋದಿಲ್ಲ. ನೀನು ತಾಯಿ, ಅರ್ಥ ಮಾಡ್ಕೊ. ಮಗು ಹಸುವಾದ್ರೆ ಅದನ್ನ ಎತ್ಕೊಂಡು ಅವಳು ನಿನ್ನ ತಾನೇ ಬರಬೇಕು. ಈಗ ಏನ್ ಮಾಡೋದಪ್ಪ? ಅವಳಾಕೆ ಮಗು ನಿನ್ನ ಹತ್ರ ಬಿಟ್ಟಿದ್ದಾಳೆ ಅಲ್ವಾ? ಬಿಟ್ಲಿ, ಮಗು ಜೊತೆ ಇರು. ಪಾಪ ಅನ್ಸುತ್ತಪ್ಪ ಅವಳನ್ನ ನೋಡಿದ್ರೆ. ಯಾವುದೋ ವಿಷಯಕ್ಕೆ ಕುಗ್ಗಿ ಹೋಗಿದ್ದಾಳೆ. ಈಗ ಅವಳ ಹತ್ರ ಮಗುನು ಇಲ್ಲ ಅಂತಂದ್ರೆ ಅವಳಿಗೇನಾದ್ರೂ ಮಾಡ್ಕೊಂಡ್ಬಿಡ್ತಾಳೇನೋ ಅಂತ ಭಯ ಆಗ್ತಿದೆ. ಆವೇಶದ ಸ್ವಭಾವಪ್ಪ ಅವಳು, ತುಡುಕಿನ ಮನ್ಸು. ಸಾಕ್ರಿ, ಅವಳು ಏನು ಮಾಡ್ಕೊಳ್ಳಲ್ಲ. ಸರ್ ಹೋಗಿದ್ದಾಳೆ, ಸಂತೋಷ. ಅವಳ ಬಗ್ಗೆ ಆತಂಕ ಪಡಬೇಡ, ಅರ್ಥ ಆಯ್ತಾ? ನಿಜ ಏನು ಅಂತ ಅವಳಿಗೆ ಗೊತ್ತಾಗಬಾರ್ದು ಅಂತ ಡಾಕ್ಟ್ರೇ ಹೇಳಿದಾರಪ್ಪ. ನೋಷನಲ್ ಪ್ರೆಗ್ನೆನ್ಸಿ ಆದಾಗ ತಾನು ತಾಯಿ ಆಗ್ತಾ ಇದ್ದೀನಿ, ತನಗೊಂದು ಮಗು ಬರುತ್ತೆ ಅನ್ನೋ ಭ್ರಮೆಲಿ ಅವಳು ಹೆರಿಗೆವರೆಗೂ ಬಂದಲ್ಲ. ಹಾಗೆ ಈಗ ಅವಳಿಗೆ ಮಗು ಇಲ್ಲ, ಮಗು ಅವಳದಲ್ಲ ಅಂತ ಗೊತ್ತಾದ್ರೆ ಅದೇ ಚಿಂತೆಯಲ್ಲಿ ಅವಳಿಗೆ ಏನಾದರೂ ಮಾಡ್ಕೊಂಡ್ಬಿಡೋ ಸಾಧ್ಯತೆ ಇದೆ. 100ರಲ್ಲಿ ಒಬ್ಬರಿಗೆ ಈ ಕಾಯಿಲೆ ಇರುತ್ತೆ. ನನ್ನಂತೂ ನಾನು ಕಳ್ಕೊಳಕ್ ತಯಾರಿಲ್ಲಪ್ಪ. ಸಂದರ್ಭನ ಅರ್ಥ ಮಾಡ್ಕೊಳ್ಳಿ. ಹೌದಾ? ಅವಳ ಸಾವಿಗೆ ನಾನು ಕಾರಣ ಆಗ್ಬಾರ್ದಲ್ವಪ್ಪ. ಅದಕ್ಕೆ ಮಗು ಅವಳ ಜೊತೆಗೆ ಇರಲಿ. ಅವಳಾಗಿ ಅವಳೆ ಮಗುನ ತಗೊಂಬಂದು ನನ್ನ ಕೈಗೆ ಕೊಟ್ಟ ಮೇಲೂ ನಾನು ಯಾಕೆ ತಗೊಂಡು ಹೋಗಿ ಅವಳಿಗೆ ಕೊಟ್ಟೆ ಹೇಳಿ? ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳಿಪ್ಪ. ಅವಳು ಸಾಯೋ ಅಂತವಳಲ್ಲ, ನಮ್ಮೆಲ್ಲರೂ ಸಾಯಿಸ್ಬಿಡ್ತಾಳೆ ಅಂತ ನೀವು ಸತ್ಯ ಹೇಳ್ತಿದ್ರಿ. ಆದ್ರೆ ಅವಳದೇ ಮನೋರೋಗ, ಅವಳದೇ ಚಿಂತೆ ಅವಳನ್ನ ತಿಂದು ಬಿಡುತ್ತಪ್ಪ. ಮಗು ಅವಳ ಜೊತೆಗೆ ಇರಲಿ.
ಮಗು ಸ್ವಲ್ಪ ಹೊತ್ತು ನಿಮ್ಮ ಹತ್ರನೇ ಇರಲಿ. ಯಾಕೆ ವಿನೋದ, ಏನಾದರೂ ಕೆಲಸ ಆಯ್ತಾ? ಮಗು ನಿನ್ನ ಜೊತೆಗಿರ್ಲಿ ಅಂತ ಕರ್ಕೊಂಬಂದು ನಿನ್ನ ರೂಮಲ್ಲಿ ಬಿಟ್ಟೆ. ನೀನು ನೋಡಿದ್ರೆ ನನಗೆ ತಂದು ಕೊಡ್ತಿದ್ಯಾ? ಯಾಕೋ ಮನಸ್ಸು ಸರಿ ಇಲ್ಲ ಅಕ್ಕ. ಏನೋ ಯೋಚನೆ, ಏನೋ ಚಿಂತೆ. ನನ್ನನ್ನು ನಾನು ಸಂಭಾಳಿಸ್ಕೊಳ್ಳೋದು ಕಷ್ಟ ಆಗ್ತಾನೆ. ವಿನೋದ, ನಮ್ಮ ಚಿಂತೆಗಳು ಏನೇ ಇರ್ಬೋದು, ಆದರೆ ಅದರ ಪರಿಣಾಮ ಮಕ್ಕಳ ಮೇಲೆ ಬೀಳಬಾರ್ದು. ಮನಸ್ಸು ಸರಿ ಇಲ್ಲದೆ ಇರೋವಂಥದ್ದು ಏನಾಗಿದೆ? ಏನೂ ಇಲ್ಲ ಬಿಡಿ ಅಕ್ಕ, ಮಾಮೂಲಿ ಚಿಂತೆ. ಪ್ರತಾಪ್ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ದಬಾಯಿಸು, ಖಂಡಿತ ಬರ್ತಾರೆ. ಅವನು ಇಲ್ಲಿಗೆ ಬಂದು ಏನು ಮಾಡೋದಿದೆ? ಅವನಲ್ಲೇ ಸುಖವಾಗಿದ್ದಾನೆ. ಇಲ್ಲಿಗೆ ಬಂದರೆ ನನಗಳು ಕೇಳಿಸ್ಕೊಂಡು ಅವನಿಗೆ ಬೇಜಾರಾಗುತ್ತೆ. ಏನಾಗಿದೆ ವಿನೋದ ನಿನಗೆ? ಇಲ್ಲಾಂದ್ರೆ ಹೀಗೆಲ್ಲ ಮಾತಾಡೋಳು ಅಲ್ಲ ನೀನು. ನನ್ನ ಹತ್ರನೂ ಮುಚ್ಚಿಡ್ತಿದ್ಯಾ? ಹೇಳ್ಕೊ. ಸಮಸ್ಯೆ ನಮ್ಮಿಂದಾಗಿದೆ ಅಂದಮೇಲೆ ಪರಿಹಾರನೂ ನಮ್ಮಲ್ಲೇ ಇರುತ್ತೆ. ಮುಚ್ಚಿಡೋಂಥದ್ದು ಏನೂ ಇಲ್ಲ. ಆದರೆ ಮುಚ್ಚಿಟ್ಟಿದ್ದಂತೂ ಹೌದು. ಏನು? ನನ್ನ ಹಣೆ ಬರ. ಸರಿ ಬಿಡು, ನಾನು ಇನ್ನೇನು ಕೇಳಲ್ಲ. ಇನ್ನೂ ಜಾಸ್ತಿ ಒತ್ತಾಯ ಮಾಡಿದ್ರೆ ನಿನಗೆ ಕಿರಿಕಿರಿ ಆಗುತ್ತೆ. ಮಗುಗೋಸ್ಕರನಾದ್ರೂ ಕೆಟ್ಟೋಗಿರೋ ನಿನ್ನ ಮನಸ್ಸನ್ನ ಸರಿ ಮಾಡ್ಕೊ. ನೀನು ಆದಷ್ಟು ಮಗು ಜೊತೆಗಿರ್ಬೇಕು. ಇಲ್ಲಾಂದ್ರೆ ನಂಟು ಹೇಗೆ ಬೆಳೆಯುತ್ತೆ ಹೇಳು? ಬೆಳೆಯುತ್ತೆ ಅಕ್ಕ. ಈಗ ತಾನೇ ಅಹಂಕಾರ ಮುರಿದಿದೆ. ರೆಕ್ಕೆ ಇಲ್ಲದ ಹಕ್ಕಿಗೆ ಪಂಜರದ ಅವಶ್ಯಕತೆ ಇಲ್ಲ ಅಲ್ವಾ? ನಮ್ಮ ಪಾಲಿಂದು ಸಿಗುತ್ತೆ. ಸಿಗದೆ ಹೋದ್ರೆ ಕೊರಗಬಾರ್ದು ಅಷ್ಟೆ. ಈ ಮಗು ನಿಮ್ಮ ಹತ್ರನೇ ಇರಲಿ. ನೀವು ಈ ಮಗು ತಾಯಿ ಅಲ್ವಾ? ಕಾಂಚನ, ಕಾಂಚನ, ಬಾಮ ಊಟಕ್ಕೆ. ಊಟದಿಂದ ಏನು ಸಿಗುತ್ತೆ ಮಹಾ ಜೀವನದಲ್ಲಿ? ಹಠ ಮಾಡಬೇಡ. ಹೀಗೆ ನೋಡಿ, ನೀನು ಏನಾದರೂ ಮಾಡ್ಕೋತೀಯ, ಆಮೇಲೆ ಕೊರಗ್ತೀಯ. ನಾನೇನು ಕೊರಗ್ತಿಲ್ಲ ಅತ್ತೆ. ಒಬ್ಳೇ ಇರಬೇಕು ಅಂತ ಅನಿಸ್ತಿದೆ ಅಷ್ಟೆ. ಮಗು ಎಲ್ಲಿ? ಸಾವಿತ್ರಿ ಹತ್ರ ಇದೆಯಾ? ಹಾಂ, ಹಸುವಾಗ್ತಾ ಇತ್ತು. ಅಕ್ಕನ ಹತ್ರನೇ ಬಿಟ್ಟಿದ್ದೀನಿ. ಒಳ್ಳೇದಾಯ್ತು. ಈಗ ನೀನು ಊಟಕ್ಕೆ ಬಾ. ಬೇಡ ಅಂತ ಹೇಳಿದ್ನಲ್ಲ ಅತ್ತೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೀನು ಚೆನ್ನಾಗಿರ್ಬೇಕು ಕಾಂಚನ, ಆಗಲೇ ನಾವುಗಳು ಚೆನ್ನಾಗಿರೋದು. ಏನಿದೆ ಅತ್ತೆ ಈ ಜೀವನದಲ್ಲಿ? ವೈರಾಗ್ಯದ ಮಾತು ಯಾಕೆ ಈಗ? ಈ ವೈರಾಗ್ಯ, ಏನೂ ಇಲ್ಲದ ಸ್ಥಿತಿ ಒಂಥರ ಸುಖವಾಗಿದೆ ಅಂತ ಅನಿಸ್ತಾ ಇದೆ. ಇದೇನಿದು? ಚಾಕು ಇಟ್ಕೊಂಡಿದ್ಯಾ? ಗೊತ್ತಿಲ್ಲ, ಸುಮ್ಮನೆ ಇದೆ ಅಂತ ಅನ್ಸುತ್ತೆ. ಸುಮ್ಮನೆ ಇದೆ ಅನ್ಸುತ್ತೆ ಅಂದರೆ ಅದು ತಾನಾಗೆ ಬಂದು ಕೂತಿದ್ಯಾ? ಇಲ್ಲ. ಹಾಂ, ಮಗು ಇಲ್ವಲ್ಲ, ಅದಕ್ಕೆ ಪಕ್ಕದಲ್ಲಿ ಚಾಕು ಇದೆ. ಸುಮ್ಮನೆ ನಿನ್ನ ಭಯ ಹುಟ್ಟಿಸ್ಬೇಡ. ಯಾಕೊಂಥರ ಇದೆಯಾ ನೀನು? ಇಲ್ವಲ್ಲ, ನನಗೇನಾಗಿದೆ? ಚೆನ್ನಾಗಿದ್ದೀನಿ, ನನಗೇನೂ ಆಗಿಲ್ಲ. ಏನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊ. ಸಮಯನೇ ಎಲ್ಲ ನನಗೆ ಹೇಳಿದೆ ಅತ್ತೆ. ಅಂದರೆ ಆಕಾಶಕ್ಕೆ ಮಿತಿ ಇದೆ, ನಿನಗಿಲ್ಲ ಅಂತ ಹೊಡೆದು ಹೇಳಿದೆ. ಹೇಗೋ ಒಟ್ಟಿನಲ್ಲಿ ಸಾವಿತ್ರಿ ವಿಷಯದಲ್ಲಿ ನೀನು ಸಾಫ್ಟ್ ಆದ್ಯಲ್ಲ, ಅಷ್ಟು ಸಾಕು ನನಗೆ. ಅತ್ತೆ, ನಿಮ್ಗೊಂದು ಪ್ರಶ್ನೆ ಕೇಳಲ್ಲ? ನಿಮಗೆ ಪ್ರತು ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ಅಲ್ಲ? ಅವನು ನನ್ನ ಮಗ ಕಣೆ, ಖಂಡಿತ ಗೊತ್ತು. ಏನು ಕೇಳು?
ಅಂತನಾ? ನಾನಿಲ್ದೆ ಅಂತ ಯಾಕೆ ಹೇಳ್ತಾ ಇದೆಯಾ? ಜೀವನ ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಹೇಳಕ್ಕಾಗಲ್ಲ. ಸುಮ್ಮನೆ ಏನೇನೋ ಮಾತಾಡಿ ನಮಗೆ ಭಯ ಹುಟ್ಟಿಸಿ ನಮ್ಮ ನೆಮ್ಮದಿನ ಹಾಳು ಮಾಡಬೇಡ ಕಾಂಚನ. ಇಲ್ಲ ಅತ್ತೆ, ಇಷ್ಟು ದಿನ ನೆಮ್ಮದಿ ಕಿತ್ಕೊಂಡಿದ್ದೆ, ಈಗ ವಾಪಸ್ ಕೊಡಬೇಕು ಅಂತಾಗಿದೆ. ನೆಮ್ಮದಿ ಕೊಟ್ಟೆ, ಹೋಗೋದು ನಾನು. ಏನಾಗಿದೆ ಅಂತ ನಮ್ಮ ಹತ್ರ ಹೇಳ್ತೀವಿ ಇಲ್ವೋ? ಹಾಂ, ಮಾತಲ್ಲಿ ತುಂಬ ಅರ್ಥಗಳಿಟ್ಕೊಂಡು ಮಾತಾಡ್ತಿದ್ಯಾ. ನಿಗೂಢವಾಗಿ ಕಾಣ್ತಾ ಇದೆಯಾ. ಕೈನಲ್ಲಿ ಚಾಕು, ಹೋಗ್ತಾನಿರೋ ಮಾತು. ವಾಟ್ಸ್ ರಾಂಗ್ ವಿತ್ ಯು? ಹಾಂ, ಅಂಥದ್ದು ಏನೂ ಇಲ್ಲ ಅತ್ತೆ, ನಿಮ್ಮ ಜೊತೆ ಇರೋಕ್ಕಾಗ್ತಿಲ್ಲ ಅಷ್ಟೆ. ಮಾಡಿದ್ದು ಕಾಡಿ ಮುಜುಗರ ಆಗ್ತಾ ಇದೆ. ನೆನೆ ನೋಡಿದ್ರೆ ಹಾಗಿದ್ದೆ, ಇವತ್ತು ನೋಡಿದ್ರೆ ಹೀಗಿದ್ಯಾ. ನಾಳೆ ಇನ್ನು ಹೇಗೋ ಇರ್ತೀಯ. ನಿನ್ನನ್ನು ಏನು ಅಂತ ನಾವು ತಿಳ್ಕೊಳ್ಳೋದು? ಹಾಂ, ಮುಳ್ಳು ಅಂತ ಅನ್ಕೊಳ್ಳಿ. ಯಾಕೆ ಕಾಂಚನ? ನೀವು ನಡೀರಿ ಅತ್ತೆ, ನಾನು ಬಂದೆ. ನೀವು ಹೋಗಿ ಅನ್ನಲ್ಲ, ಏನೂ ಆಗಿಲ್ಲ ನನಗೆ, ಆರಾಮಾಗಿದ್ದೀನಿ. ನೀವು ಹೊರಡಿ. ಬಾ ಆಯ್ತಾ? ಹಲೋ, ಮಾರುತಿ ಟ್ರಾವೆಲ್ಸಾ? ನನ್ನ ಹೆಸರು ಕಾಂಚನ ಅಂತ. ಸಿಂಗಾಪುರ್ಗೆ ಟಿಕೆಟ್ ಬುಕ್ ಮಾಡಬೇಕಾಗಿತ್ತು. ಇಲ್ಲ ಇಲ್ಲ ಇಲ್ಲ, ನಾನು ಒಬ್ಬಳೆ. ಸರಿ, ಹಾಗಾದರೆ ಎಲ್ಲ ಡೀಟೇಲ್ಸ್ನು SMS ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಕಾಂಚನ, ಸಿಂಗಾಪುರ್ಗೆ ಹೋಗ್ತಾ ಇದೆಯಾ? ಮೂವತ್ತೆ ಅಲ್ಲೇ ಇರೋಣ ಅಂತ. ಇದ್ದಕ್ಕಿದ್ದ ಹಾಗೆ ಯಾಕೆ? ಇಲ್ಲೇನೋ ಸರಿ ಹೋಗ್ತಾ ಇಲ್ಲ. ಅದೇ, ಏನ್ ಸರಿ ಹೋಗ್ತಾ ಇಲ್ಲ? ಯಾಕೆ ಸರಿ ಹೋಗ್ತಾ ಇಲ್ಲ? ಈಗ ಇದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಬೇಕಾ? ಖಂಡಿತ ಬೇಕು. ಯಾಕೆಂದ್ರೆ ನೀನು ನಮ್ಮ ಜವಾಬ್ದಾರಿ. ಸನ್ನಿಗೆ ನಾನು ಉತ್ತರ ಕೊಡ್ಬೇಕಾಗುತ್ತೆ. ನೀನು ಇದ್ದಕ್ಕಿದ್ದ ಹಾಗೆ ಈ ತರ ಎಲ್ಲ ಏನೇನೋ ಡಿಸಿಷನ್ಸ್ಗಳು ತಗೊಂಡ್ರೆ ಅದಕ್ಕೆ ನಾವು ಬೆಲೆ ತೆರಬೇಕು. ತುಂಬಾ ವಿಚಿತ್ರವಾಗಿ ಆಡ್ತಾ ಇದೆಯಾ 3 ದಿನದಿಂದ. ಇದ್ರಲ್ಲಿ ಏನಿದೆ ವಿಚಿತ್ರವಾಗಿ ಆಡೋದು? ನನಗೆ ಎಲ್ಲಿ ಬೇಕೋ ಅಲ್ಲಿರೋಕ್ಕೆ ಸ್ವತಂತ್ರ ನನಗಿಲ್ವಾ? ಇಷ್ಟು ವರ್ಷ ನಾನು ಸಿಂಗಾಪುರಲ್ಲೇ ಇದ್ದಿದ್ದು, ಇದೇನು ಹೊಸದಲ್ಲ ನನಗೆ. ಅದೇನೋ ಸರಿಮಾ, ಆದ್ರೆ ಇದ್ದಕ್ಕಿದ್ದಾಗೆ ಯಾಕೆ ಈ ತರ ಡಿಸಿಷನು? ದಿಢೀರ್ ಅಂತ ನಮ್ಮನ್ನ ನಿನ್ ಗಂಡನೆಲ್ಲ ಬಿಟ್ಟು ಹೋಗೋಂಥದ್ದು ಏನಾಗಿದೆ? ಅತ್ತೆ, ಅರ್ಥ ಮಾಡ್ಕೊಳ್ಳಿ. ಇಷ್ಟುವೆಲ್ಲ ಜಾಗದಲ್ಲಿ ಮನಸ್ಸನ್ನ ಒಗಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ನನ್ನಂಥೊಳಗಲ್ಲ ಈ ಮನೆ, ಈ ಗಂಡ ಎಲ್ಲ. ಕಾಂಚನ, ನಾನೇನಾದ್ರೂ ನಿನ್ ಮನ್ಸಿಗೆ ನೋವಾಗೋ ಥರ ಮಾತಾಡಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ನಮ್ಗಳಿಂದ ನಿಂಗೇನಾದ್ರೂ ಬೇಜಾರಾಗಿದ್ರೆ ಹೇಳು, ನಾವೇ ತಿದ್ಕೋತೀವಿ. ಆದ್ರೆ ನೀನ್ ಮಾತ್ರ ಇಲ್ಲಿಂದ ಹೋಗೋಂತ ಮಾತೇ ಬೇಕಾಗಿಲ್ಲ. ಬಾಣಂತಿ ಕಣೆ ನೀನು, ಹಸಿ ಮೈ. ಏನ್ ಬಾಣಂತಿ, ಏನ್ ಹಸಿ ಮೈಯತ್ತೆ. ಟಿಕೆಟ್ ಬುಕ್ ಆಗಿದೆ. ಬುಕ್ ಆಗಿರ್ಬಹುದು, ಆದ್ರೆ ಕ್ಯಾನ್ಸಲ್ ಆಗತ್ತೆ. ನಂಗೆ ಏಜೆಂಟ್ ನಂಬರ್ ಕೊಡು, ನಾನೇ ಕ್ಯಾನ್ಸಲ್ ಮಾಡ್ತೀನಿ. ನೀವೇನೇ ಸರ್ಕಸ್ ಮಾಡಿದ್ರು ನಾನು ಸಿಂಗಾಪುರ್ಗೆ ಹೋಗೋದೆ. ಹೋಗ್ಬಹುದು, ಆದ್ರೆ ಕಾರಣ ಏನು ಅನ್ನೋದು ನನಗೆ ಗೊತ್ತಾಗ್ಬೇಕು. ಇಂಥದ್ದೇ ಕಾರಣ ಅಂತ ಹೇಳು, ನಾನು ಒಪ್ಕೋತೀನಿ. ಇದೆಲ್ಲ ನಿಮ್ಗೆ ಯಾಕತ್ತೆ? ಕೆಲವು ವಿಷಯಗಳು ನಡೆಯೋಕ್ಕೆ ಕಾರಣಗಳು ಬೇಕಾಗಿರಲ್ಲ, ಹಣೆ ಬರಹ ಬೇಕಾಗುತ್ತೆ. ಜೀವನ ಹಾಗೆ ನಡೆಯುತ್ತೆ. ನಾವು 1000 ಅನ್ಕೋತೀವಿ, ಅದರಂತೆ ಕುಣಿತೀವಿ, ಜಿಗಿತೀವಿ, ಏನೇನೆಲ್ಲ ಮಾಡ್ತೀವಿ. ಕೊನೆಗೊಂದು ದಿವಸ ಆ ಭಗವಂತ ಅವನಿಗೇನು ಬೇಕೋ ಅದನ್ನೇ ಮಾಡ್ತಾನೆ. ನಾನು ಇಲ್ಲಿ ಇರಬಾರ್ದು ಅನ್ನೋದು ಹಣೆ ಬರಹ ಅಷ್ಟೆ. ಅದೇನೇ ಇರಬಹುದು, ಆದ್ರೆ ಇಲ್ಲಿಂದ ನಿನಗೆ ಹೋಗೋದಕ್ಕೆ ನಾನಂತೂ ಬಿಡೋದಿಲ್ಲ. ನಿನ್ ಮನಸ್ಥಿತಿ ಸರಿಯಾಗಿಲ್ಲ. ಅಲ್ಲಿ ಹೋಗಿ ಒಬ್ಳೆ ಇರೋದು ಬೇಡ ನೀನು. ನಾನೆಲ್ಲ ಒಬ್ಳೇ ಇರ್ತೀನಂತೆ. ಇಲ್ಲಿಂದ ಹೊತ್ಕೊಂಡು ಹೋಗ್ತೀನಲ್ಲ ಇಲ್ಲಿ ನೆನಪುಗಳನ್ನ.
ಮೈಗೂಡಿಸ್ಕೊಂಡು ಹೋಗ್ತೀನಿ ಸಾವಿತ್ರಿಕನ ಒಳ್ಳೆತನನ. ನಾವು ಒಳ್ಳೆಯವರಾಗಿದ್ರೆ ನಮ್ಗೆ ಯಾವುದೂ ಬಾಧಿಸಲ್ಲ, ನಮಗೆ ಕೆಟ್ಟದಾಗಲ್ಲ. ನನಗೀಗ ಅರ್ಥ ಆಗ್ತಾ ಇದೆ ಯಾಕೆಲ್ಲ ಮನುಷ್ಯರು ಕೆಟ್ಟವರಾಗಿರಬಾರ್ದು ಅಂತ. ಹಾಗಲ್ಲ ಕಾಂಚನ. ಅತ್ತೆ, ನೀವೇನು ಹೇಳ್ಬೇಡಿ, ನನಗೇನು ಕೇಳಿಸಲ್ಲ. ನಾನು ಸಿಂಗಾಪುರ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಹೋಗ್ತಾ ಇದ್ದೀನಿ ಅಷ್ಟೇ.